ರಾಕ್ಸಮ ಅವಾಗೆಲ್ಲ ಬಂದು ನೋಡಿ ನಾ ಹೇಳಿದೆ ಯಾಕೆ ತೀರಿ ಹೋಗಿದ್ದಕ್ಕೆ ಇಲ್ಲ ಏನೋ ಗೊತ್ತಿಲ್ಲ ಕಲ್ಲು ಕಟ್ಕೊಂಡು ಹಾರಿದ್ದು ಮನೆಯವರು ಅಂತ ಹೇಳಿದ್ರು. ಅದಕ್ಕೆ ಅದೇ ಗ್ರಾಮದಲ್ಲಿ ಮಲಗಿದೆ. ಮಲಗುವಾಗ ಅವ್ರ ಮನೆ ಹತ್ರನೇ ಹೋಗಿದೆ. ತುಂಬಾ ದುಃಖದಲ್ಲಿದ್ದ ಆ ಮನೆಯವರು, ಯಾಕಂದ್ರೆ ಒಬ್ಬನೇ ಮಗ. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂದ್ರೆ ಮತ್ತೊಮ್ಮೆ ನನ್ನೊಂದಿಗೆ ಪಾಂಡವಪುರದಲ್ಲಿ ಮತ್ತೊಂದು ಹುಡುಗ ಬಿದ್ದಿದ್ದಾನೆ, 15 ವರ್ಷದ ಹುಡುಗ. ಈಶ್ವರ್ ಮಲ್ಪೆ ಅವರು ಇದ್ದಾರೆ. ಈಶ್ವರ್ ಮಲ್ಪೆ ಅವರ ವಿಡಿಯೋಗಳನ್ನಂತೂ ನೋಡ್ತಿರ್ತೀರಾ ನೀವು. ಆದ್ರೆ ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗಿರ್ತಾರೆ. ಆದ್ರೆ ಯಾಕೆ ಅಲ್ಲಿ ಯಾವ ಕಾರ್ಯಾಚರಣೆ ಎಲ್ಲಿ ನಡೀತು, ಯಾಕೆ ನಡೀತು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅಂದ್ರೆ ವಿಶೇಷವಾಗಿ ಯಾರು ಯಾಕೆ ಏನಾಗಿರುತ್ತೆ ಅಲ್ಲಿ ಸಮಸ್ಯೆಗಳು ಅನ್ನೋದು ಮತ್ತೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಒಂದು ಕೇಸು ತುಂಬಾ ಅಂತ ಹೇಳಿದ್ರೆ ಕರಳು ಚುರು ಅನ್ನುತ್ತೆ ನನಗೆ. ಒಂದು ಕೇಸ್ ಅವ್ರ ಬಗ್ಗೆ ಒಂದು ಕೇಳ್ತಾ ಇದ್ದೆ ನಾನು. KR ನಗರದಲ್ಲಿ 70 ವರ್ಷದ ಒಬ್ರು ಯಜಮಾನ್ರು ಸುಮಾರು 50 kg ಕಲ್ಲನ್ನ ಕಟ್ಕೊಂಡು ತಾವು ನೀರಲ್ಲಿ ಬೀಳ್ತಾರ. ಅಂದ್ರೆ ಮೇಲೇನೆ ಬರಬಾರ್ದು, ನನ್ನ ಶವ ಯಾರಿಗೂ ಸಿಗಬಾರ್ದು ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಎಷ್ಟು ಜಿಗುಪ್ಸೆ ಆಗಿರುತ್ತೆ ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮನೆಯವರಿಗೆ ಅವ್ರ ಶವ ಸಿಗಬಾರ್ದು ಅಂತ 50 kg ಕಲ್ಲು ಕಟ್ಕೊಂಡು ಬೀಳ್ತಾರೆ. ಆ ಶವವನ್ನ ಮೇಲೆ ಎತ್ತವ್ರು ಈಶ್ವರ್ ಮಲ್ಪೆ ಅವರು. ನನ್ಗೆ ಅದಕ್ಕೆ ಅವ್ರಿಗೆ ಕೇಳುವ ಏನ್ ಕತೆ ಸರ್ ಅಂತೇಳಿ. ಸರ್ ಏನ್ ಸರ್ ಅದು? ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರು ಬಂದಿದ್ದಾರೆ. ಯಾಕೆಂದ್ರೆ ಇಂಥ ಒಂದು ಎಲ್ಲಿ ಏನು ಕಷ್ಟ ಅಂತ ಹೇಳಿದ್ರೆ ಆ ಸ್ಥಳಕ್ಕೆ ನಾವು ಹೋಗ್ತೇವೆ. ಯಾಕೆಂದ್ರೆ ನಮ್ಮ ಟೀಮ್ ಇರೋದು ಅದಕ್ಕೆ. ಯಾರು ಕಷ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಟೀಮು ರೆಡಿಯಾಗಿರ್ತದೆ. ಇವತ್ತು ನಾವು KR ನಗರಿಗೆ ಹೋದಾಗ ಫಸ್ಟ್ ನಮಗೆ ಕರೆ ಬರ್ತದೆ. ಒಂದು ಸುಮಾರು 65ರಿಂದ 70 ವರ್ಷದ ಒಂದು ವಯಸ್ಸಾದವರು. ತುಂಬ ಬೇಜಾರಾಗ್ತದೆ. ಯಾಕೆಂದರೆ ನಮ್ಮ ತಂದೆಯ ವಯಸ್ಸು, ನನ್ನ ತಂದೆಯ ವಯಸ್ಸಾಗಿರ್ಬೋದು, ಅವರ ದೇಹ ಹುಡುಕಾಡಲಿಕ್ಕೆ ಎಲ್ಲ ಆಗಿಲ್ಲ. ಯಾಕೆಂದರೆ ಅಲ್ಲಿ ಅವ್ರ ಮೇಲಿಂದ ಹಾರುವಾಗ ಅದು ಸಹ ಸೇತುವೆ ಮೇಲಿಂದ ಹಾರಿದ್ದಾರೆ. ಸೇತುವೆ ಮೇಲಿಂದ ಹಾರುವಾಗ ಒಂದು 45ರಿಂದ 50 kg ಕಲ್ಲು ಕಟ್ಕೊಂಡು ಹಾರಿದ್ದಾರೆ ಅವರು. ಯಾಕೆಂದರೆ ಅದು ಗೊತ್ತಾಗಿದ್ದು ನಮಗೆ ಆ ಫೈರ್ ಬ್ರಿಗೇಡ್ ಅವ್ರು ಬಂದಾಗ ಆ ಕೊಕ್ಕೆಗೆ ಸಿಕ್ಕಿ ಆ ಕಲ್ಲು ತಪ್ಪಿ ಬಂತು. ಕಾಲಿಗೆ ಹಗ್ಗ ಹಾಕಿದ್ದಾರೆ. ಯಾಕೆಂದರೆ ಅವ್ರ ಮನೆಯಿಂದ ಹೋಗುವಾಗ ಒಂದು ಹಗ್ಗ ತಗೊಂಡು ಹೋಗಿದ್ದಾರೆ. ಯಾಕೆಂದರೆ ಆ ಚೀಲದಾಗ ಗೊತ್ತಿದೆ ಅವರಿಗೆ, ಮನೆಯವರಿಗೆ ಯಾವ ಹಗ್ಗ ಯಾವುದು ಕುರಿ ಕಟ್ತಾರೆ ಯಾವ್ದು ಹಗ್ಗ ಅಂತ ಮನೆಯವ್ರಿಗೆ ಗೊತ್ತು. ಮನೆಯವರು ಹೇಳಿದ್ರೆ ನಮ್ಮದೇ ಹಗ್ಗ ಕಾಲಿ ಕಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ತುಂಬ ಬೇಜಾರಿತ್ತು. ಸರ್ ಕಲ್ಲು ಅಂದರೆ ಕಲ್ಲು ತುಂಬಿದ್ರ? ಆ ಚೀಲಕ್ಕೆ ನಮ್ಮ ಸಿಮೆಂಟ್ ಗೋಣಿಗೆ ಕಲ್ಲು ತುಂಬಿಕೊಂಡದ್ದು ಹಾರಿದು. ಸಿಮೆಂಟ್ ಗೋಣಿಗೆ ಕಲ್ ಕಟ್ಟಿ. ಅಷ್ಟು ಜಿಗುಪ್ಸೆ. ಏನ್ ಮನೆಯಿಂದ ಏನ್ ನೋವಿರ್ಬೋದು ಅಂತ ಗೊತ್ತಿಲ್ಲ. ಆದ್ರೆ ನನಗೆ ಬೇಜಾರಾಗಿದೆ. ಅವರ ದೇಹ ಆ ಪಿಲ್ಲರ್ನ ಅಡಿಭಾಗದಲ್ಲಿತ್ತು. ನಾನು ಕೆಳಗೆ ಹೋದಾಗ ಫಸ್ಟ್ ಅಬ್ಸರ್ವ್ ಮಾಡಿದೆ. ಅವರ ಫಸ್ಟ್ ಕೇಳಿದೆ, ಅವರ ಮನೆ ಯಾವ ಕಡೆ ಯಾವ ದಿಕ್ಕಲ್ಲಿ ಇದೆ ಅಂತ ಕೇಳಿದೆ. ಆಗ ಅವರು ಹೇಳಿದ್ರು ಅದು ಉತ್ತರ ದಿಕ್ಕಲ್ಲಿ ಇದೆ ಅಂತ ಹೇಳಿದ್ರು. ಯಾಕೆಂದ್ರೆ ಯಾವಾಗಲೂ ಹಾಗೆ ಪ್ರತಿಯೊಬ್ಬ ಯಜಮಾನರಾದ್ರು ಅವರ ದೇವರಿಗೆ ಕೈ ಮುಗಿತಾರೆ, ಮನೆಯನ್ನೊಂದ್ಸಲ ನೋಡ್ತಾರೆ, ಆ ದಿಕ್ಕಲ್ಲೇ ನೋಡಿ ಬೀಳ್ಬೋದು. ಯಾಕಂದ್ರೆ ನನಗೆ ಸೇತುವೆ ಮಧ್ಯೆಯಲ್ಲಿ ಬಿದ್ದಿದ್ರು. ಮಧ್ಯೆ ಬಿದ್ದಾಗ ಅದೇ ಪಿಲ್ಲರ್ ಅಡಿಯಲ್ಲಿಂದ ನಂಗೆ ಗೊತ್ತಾಗಬೇಕಲ್ಲ. ಯಾಕೆಂದ್ರೆ ಸ್ವಲ್ಪ ಮುಂದೆನೇ ಹೋಗ್ಬೋದು, ಸ್ವಲ್ಪ ಬಲಕ್ಕೆ ಹೋಗ್ಬೋದು, ಎಡಕ್ಕೆ ಹೋಗ್ಬೋದು. ಇದು ಭಾರಿ ವಿಷಯ, ನೀವು ಭಾರಿ ವಿಶೇಷ ಹೇಳಿದ್ರ. ಸಾಯುವ ಮನುಷ್ಯ ತನ್ನ ಮನೆ ಯಾವ ದಿಕ್ಕಲ್ಲಿದೆ ಆ ದಿಕ್ಕಿಗೆ ಒಂದು ನಮಸ್ಕಾರ ಹಾಕಿ ಸಾಯ್ತಾನ. ಯಾಕೆಂದ್ರೆ ವಯಸ್ಸಾದವರು, ಯಾಕೆಂದ್ರೆ ಯಾವತ್ತಿದ್ರು ವಯಸ್ಸಾದವರು ತಮ್ಮ ಮನೆಯನ್ನು ಬಿಟ್ಟು ಹೋಗುವಾಗ ತಮ್ಮ ಮನೆಯವ್ರನ್ನ ಅಥವಾ ತಮ್ಮ ಕುಲದೇವ್ರನ್ನ ನೋಡಿ ಸಾಯ್ತಾರೆ. ಯಾಕೆಂದ್ರೆ ನನಗೆ ಸೇತುವೆ ಮಧ್ಯಭಾಗದಲ್ಲಿ ಕೊಟ್ಟಿದ್ದಾರೆ. ಸೇತುವೆ ಮಧ್ಯಭಾಗದಲ್ಲಿ ಆದಾಗ ಅವರು ಸೇತುವೆ ಮಧ್ಯಭಾಗದಲ್ಲಿ ಅವರ ಕುರುಗಳು ಏನಿಲ್ಲ. ಯಾಕೆಂದ್ರೆ ಅವರೊಂದು ಚೀಲ ಒಂದಲ್ಲಿದೆ ಖಾಲಿ ಒಂದು. ಆ ಚೀಲ ಇದ್ದಾಗ ಅವರು ಮುಂದೆ ಸಹ ಹೋಗ್ಬೋದು, ಬಲಕ್ಕೆ ಸಹ ಹೋಗ್ಬೋದು, ಎಡಕ್ಕೆ ಸಹ ಹೋಗ್ಬೋದು. ನಾನು ಕೆಳಗೆ ನೀರಡಿಯಲ್ಲಿ ಎಂದು ಅಬ್ಸರ್ವ್ ಮಾಡಿದೆ. ಅವರು ಹೋದಾಗ ಒಂದು ಬಲಕ್ಕೆ ಹೋಗುವರು, ಎಡಕ್ಕೆ ಹೋಗ್ಬೇಕಾದ್ರೆ ಮೊದಲು ಅವ್ರ ಮನೆ ಯಾವ ಕಡೆ ಇದೆ ಅಂತ ಕೇಳಿದೆ. ಅವರು ಉತ್ತರಕ್ಕೆ ಎಡಗಡೆಗೆ ಉಂಟು ಅಂತ ಹೇಳಿದ್ರು. ಆವಾಗ ಅಂದಾಜು ಮಾಡಿದ್ದೆ. ಹಾಗಾದ್ರೆ ಆ ಪಿಲ್ಲರಿಂದ ಎಡಭಾಗಕ್ಕೆ ಹುಡುಕುವುದು ಒಳ್ಳೇದು. ಯಾಕಂದ್ರೆ ಹುಡುಕಲಿಕ್ಕೆ ಸುಲಭ ಆಗ್ತದೆ ಅಡಿಯಲ್ಲಿ. ಯಾಕಂದ್ರೆ ನೀರು ಆಳ ಸುಮಾರು 45ರಿಂದ 50 ಅಡಿ ಆಳ ಇದೆ ಅಲ್ಲಿ. ಅದು ಆ KR ನಗರದ ಅಲ್ಲಿ ನೀರು ನಿಂತಿರುವ ಜಾಗ ಅಲ್ಲಿ ಯಾವಾಗಲೂ ಅದು ಆ ನೀರು ಯಾವಾಗೂ ಖಾಲಿ ಆಗೋ ಅಂತ ತುಂಬಾ ಆಳ ಇದೆ ಆ ಜಾಗದಲ್ಲಿ ಅವರು. ಯಾಕಂದ್ರೆ ಆ ವಯಸ್ಸಾದವರಿಗೆ ಗೊತ್ತಿದೆ ಎಲ್ಲಿ ಆಳ ಇದೆ ಅಂತ ಸಹ ಗೊತ್ತಿದೆ. ಅದಕ್ಕೋಸ್ಕರ ಬಲಭಾಗಕ್ಕೂ ಹೋಗಿಲ್ಲ, ಎಡಭಾಗಕ್ಕೂ ಸಹ ಹೋಗಿಲ್ಲ, ಮಧ್ಯಭಾಗದಲ್ಲಿ ಬಿದ್ದಿದ್ದಾರೆ ಅವರು. ನಿಮ್ಗೆ ಹೇಗೆ ಕರೆ ಬರುತ್ತೆ, ಹೇಗೆ ಹೋಗ್ತೀರಾ? ನನ್ಗೆ ಅಲ್ಲಿನ ಊರಿನವರೆಲ್ಲ ಫೋನ್ ಮಾಡ್ತಾರೆ, ಈಗೀಗ ತೊಂದರೆ ಆಗಿದೆ, ಒಂದು 70 ವರ್ಷ ವಯಸ್ಸಾದವ್ರು ನೀರಿಗೆ ಬಿದ್ದಾರೆ. ಸರಿ, ನಾವು ರೆಡಿ ಆಗಿದ್ದೇವೆ ಅಂತ ನನ್ನ ಟೀಮ್ ಕಟ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಿ. ಹೋದಾಗ ಮಧ್ಯಭಾಗ ನಮ್ಮ ಮಂಡ್ಯ ಹತ್ರ ಹೋಗುವಾಗನೇ ನಂಗೆ ಮತ್ತೊಂದು ಕರೆ ಬರ್ತದೆ. ಅದರಲ್ಲಿ ಸಹ ನಮ್ಮ ಫಾಲ್ಸ್ ಅಲ್ಲಿ ಅದು ಕುರಟ್ಟಿ ಗ್ರಾಮದಲ್ಲಿ ಒಂದು 18-20 ವರ್ಷದ ಹುಡುಗ ನೀರಿಗೆ ಬಿದ್ದ ಅಂತ. ಆದ್ರೆ ಅವ್ರಿಗೆ ಹೇಳಿದೆ, ನಾನು ಒಂದು ಕಾರ್ಯಕ್ಕೆ ಬಂದಿದ್ದೇನೆ, ಅವ್ರನ್ನ ಮುಗಿಸ್ಕೊಂಡು ನಿಮ್ಮಲ್ಲಿ ಬರ್ತೇನೆ ಅಂತ ಹೇಳಿ KR ನಗರ ಮುಗಿಸ್ಕೊಂಡು ನಿಮ್ಮಲ್ಲಿ ಬರ್ತೀನಿ ಅಂತ. ಯಾಕೆ ಒಂದು ಕಾರ್ಯ ಫಸ್ಟ್ ಅಟೆಂಡ್ ಮಾಡಿದ್ದೇನೆ ನಾನು. ಹಾಗಾದ್ರೆ KR ನಗರ ಹೋಗುವಾಗ ನಂಗೆ ಜಾಗ ತೋರಿಸಿದ್ರು. ಕೆಳಗೆ ಹೋದಾಗ ನಾನು ಫಸ್ಟಿಗೆ ಅಲ್ಲಿ ಗ್ರಾಮ ದೇವರು ಯಾವ್ದಂತ ಕೇಳಿದೆ. ಅಲ್ಲಿನ ಗ್ರಾಮ ದೇವರ ಹೆಸರು ಹೇಳಿದ್ರು. ಆ ಗ್ರಾಮ ದೇವರಿಗೆ ಫಸ್ಟ್ ಮೊದಲಾಗಿ ಕೈ ಮುಗಿದೆ. ಆ ಕೈ ಮುಗಿದು ಆಮೇಲೆ
ಅಲ್ಲಿನ ಒಂದು ಅವರ ಮನೆಯಲ್ಲಿ ಅಂತ ಕೇಳಿದೆ, ಈ ದಿಕ್ಕಲ್ಲಿ ಇದೆ ಅಂತೆ. ಆವಾಗ ನಾನು ಪಿಲ್ಲರ್ನ ಅಡಿಭಾಗದಲ್ಲಿ ಎಡಭಾಗದಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದೆ. ಎಡಭಾಗದಲ್ಲಿ ಹುಡುಕಿ ಸುಮಾರು ಒಂದು 45-50 ಅಡಿ ಆಳದಲ್ಲಿ 5 ನಿಮಿಷದಲ್ಲಿ ನೀರ ಆಳದಲ್ಲಿ ಅವರ ದೇಹ ಸಿಕ್ತು. ತುಂಬ ಬೇಜಾರಾಯ್ತು, ಯಾಕೆಂದ್ರೆ ಅವರ ದೇಹ ಒಬ್ಬರೇ ಇದ್ದಾರೆ, ವಯಸ್ಸಾದವರು, ನನ್ನ ತಂದೆಯ ವಯಸ್ಸಾಗಿರ್ಬೋದು. ತುಂಬಾ ಬೇಜಾರಾಯ್ತು, ಯಾಕೆಂದ್ರೆ ಈ ವಯಸ್ಸಲ್ಲೂ ಸಹ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಅಂತ. ಏನು ಕಷ್ಟ. ಕಲ್ಲು ಎಲ್ಲಿ ಕಟ್ಕೊಂಡಿದ್ರು? ಕಾಲಿಗೆ. ಚೀಲ ಹಾಗೆ ಇತ್ತು, ಚೀಲ ಕಟ್ಟಾಗಿದೆ, ಯಾಕಂದ್ರೆ ಅವರು ಕೊಕ್ಕೆ ಹಾಕಿದ್ದಾರೆ ತುಂಬಾ ಸಲ. ಯಾರು? ಫೈರ್ ಬ್ರಿಗೇಡ್ನವರು. ಆದ್ರೆ ಇವರ ದೇಹ ಏನಾಗಿದೆ, ಕಲ್ಲಿಡಿಗೆ ಸಿಕ್ಕಾಕೊಂಡಿದೆ, ಮೇಲೆ ಬರ್ಲಿಕ್ಕೆ ಕೇಳೋದಿಲ್ಲ. ಅಡಿಭಾಗದಲ್ಲಿ ಬಂಡೆ ಇದೆ, ದೊಡ್ಡ ಬಂಡೆ ಇದೆ. ಬಂಡೆಗೆ ಫಿಲ್ಲರ್ ಕಟ್ಟಿದ್ದಾರೆ, ಬಂಡೆ ಮೇಲೆ. ಆವಾಗ ಅಲ್ಲಿ ದೊಡ್ಡ ಬಂಡೆ ಇದೆ, ಬಂಡೆ ಒಳಗಡೆ ಇದು ದೇಹ ಹೋಗಿ ಸಿಲ್ಕೊಂಡಿದೆ. ಇದು ಕೊಕ್ಕೆ ಹಾಕುವಾಗ ಕಟ್ಟಾಗಿದೆ, ಸಪೂರಾಗದಲ್ಲಿ ಕಟ್ಬಿಟ್ಟಿದ್ದಾರೆ ಅವರು. ಸೊ ನಿಮ್ಮ ಪ್ರಕಾರ ಒಂದು ವಯಸ್ಸಾದವ್ರ ಮನೆಯಲ್ಲಿ ಕಿರಿಕಿರಿಯಾಗಿ ನನ್ನ ಮನೆಯವ್ರಿಗೆ ಶವನೂ ಸಿಗ್ಬಾರ್ದು ಅಂತ ಹೇಳ? ಏನೋ ಅವರು ಈಗ ಲೆಕ್ಕಾಚಾರ ಹಾಗೆ ಇರ್ಬೋದು. ಯಾಕೆಂದ್ರೆ ವಯಸ್ಸಾದವ್ರ ಅಂದ್ರೆ ಯಾರಿಗೆ ಸಿಗಬಾರ್ದು, ಮೇಲೇನೆ ಬರ್ಬಾರ್ದು, ಕಲ್ ಕಟ್ಕೊಳ್ಳೋದು ಹಾಗೆ ಎಲ್ರು. ಯಾಕೆಂದ್ರೆ ಒಂದು ನನ್ನ ದೇಹ ಸಿಗಬಾರ್ದು, ಯಾರಿಗೂ ನನ್ನ ಇದ್ದೆ ಅಂತಾನೆ ಗೊತ್ತಾಗಬಾರ್ದು ಅಂತ ಹೇಳಿ. ಕಲ್ ಕಟ್ಕೊಂಡಿದ್ ಕೇಸ್ ಹಿಂದೆ ನೋಡಿದ್ರ ಸರ್ ನೀವು? ಇದಕ್ಕಿಂತ ಮುಂಚೆ 4-5 ಕೇಸ್ ಆಗಿದೆ. ಕಲ್ ಕಟ್ಟಿದ್ರೆ ಕೆಲವರು ಎಲ್ಲೆಲ್ಲೋ ಮಿಸ್ಸಿಂಗ್ ಆಗಿ ನೀರು ಆಳಕ್ಕೆ ಹೋಗಿ ಕಲ್ ಕಟ್ಕೊಂಡು ಫೇಕ್ ಮಾಡಿದ್ದು ಉಂಟು, ಜೀವಂತವಾಗಿದ್ದು ಉಂಟು. ಫೇಕು ಮಾಡ್ತಾರ? ಫೇಕು ಮಾಡಿದ. ನಮ್ಗೆ ಇದಕ್ಕೆ ಮುಂಚೆ ನಮ್ಮ ಚಾನಲ್ ಬಂದಿದೆ ಅಲ್ಲ, ಕೋಳಿದು ರಕ್ತ. ಕೋಳಿ ಕಟ್ ಮಾಡಿ ರಕ್ತ ಎಲ್ಲ ಬಿಟ್ಟು ಇದು ಮಾಡಿದ್ದು. ಆಮೇಲೆ ಅವ್ರ ಮನೆಯವ್ರಿಗೆ ಕೇಳಿದ್ರೆ ಯಾಕೆ ಹೀಗಾಯ್ತು ಏನಾಯ್ತು ಅಂತ ಹೇಳಿ? ಹೌದು, ನಾವು ಸುಮಾರು ಒಂದು ನೀರ ಆಳದಲ್ಲಿ 50 ಅಡಿಯಲ್ಲಿ ದೇಹ ಮೇಲೆ ತಂದಾಗ ನನಗೆ ಸಹ ಬೇಸರ ಆಯಿತು. ಮೇಲೆ ತಂದು ಕೊಟ್ಟೆ. ಮನೆಯವರು ಕುಟುಂಬದವರೆಲ್ಲ ಬಂದರು. ಯಾಕೆಂದರೆ ಈ ವಯಸ್ಸಲ್ಲಿ ಆ ತಂದೆ ವಯಸ್ಸವರು ತೀರೋದ್ರು. ಅವಾಗೆಲ್ಲ ಬಂದು ನೋಡಿ ನಾನು ಹೇಳಿದೆ, ಯಾಕೆ ತೀರಿ ಹೋಗಿದ್ದು ಕೇಳಿ. ಇಲ್ಲ, ಏನೋ ಗೊತ್ತಿಲ್ಲ, ಕಲ್ಲು ಕಟ್ಕೊಂಡು ಆರಿದ್ದು ಮನೆಯವರು ಅಂತ ಹೇಳಿದ್ರು. ಅದಕ್ಕೆ ನಾನು ಅದಕ್ಕೆ ಇನ್ನು ಈ ಥರ ಆಗಬಾರ್ದು, ಏನು ಕಷ್ಟ ಬಂದರೂ ಸಹ ಎಲ್ಲರೂ ಸಹ ಎಲ್ಲ ಯಜಮಾನರಿಗೆ ಹೇಳೋದಿಷ್ಟೇ, ತಮ್ಮ ಮಕ್ಕಳು ಮನೇಲಿ ಏನೋ ಒಂದು ಬೇಜಾರ ಮಾತಾಡ್ಬೋದು, ಆದರೆ ನೀವು ಇಂಥ ಒಂದು ಆತ್ಮಹತ್ಯೆಗೆ ಶರಣಾಗಬಾರ್ದು. ಏನೇ ಕಷ್ಟ ಆಗಲಿ ನಾವು ಇದ್ದು ಜಯಿಸ್ಕೊಳ್ಬೇಕು. ಯಾಕೆಂದ್ರೆ ನೋಡಿ, ನನಗೆ ಸಹ ನಾನು ಚಿಕ್ಕ ವಯಸ್ಸು, ನನಗೆ ಸಿಗೋ ವಯಸ್ಸು 50 ಆಯಿತು. ಆ ವಯಸ್ಸಲ್ಲೂ ಸಹ ನನಗೆ 3 ಮಕ್ಕಳು ನನಗೂ ಇದ್ದಾರೆ. 3 ವಿಶೇಷಚೇತನ ಮಕ್ಕಳು ಇಟ್ಕೊಂಡು ನಾನು ಜೀವನ ಮಾಡ್ತಿದ್ದೀನಿ. ಎಷ್ಟೋ ಜನ ಕೈ ಕಾಲಿಲ್ಲದವ್ರು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನಾದರೂ ಮಾಡ್ಬೋದಲ್ಲ. ಯಾಕೆಂದರೆ ನಮಗೆ ಪ್ರಕೃತಿಯಲ್ಲಿ ದೇವರು ಕೊಟ್ಟದೊಂದು ಜೀವ, ಅದನ್ನು ನಾವು ಕಳ್ಕೊಳ್ಬಾರ್ದು. ಇದು ಇರುವಷ್ಟು ನಾವು ಬದುಕಬೇಕಂತ ಹೇಳಿ ಅವರಿಗೆ ಬಂದೆ. ಎಷ್ಟೊತ್ತು ನಡೀತು ಸರ್ ಕಾರ್ಯಾಚರಣೆ? ನನಗೆ ಒಂದು ಗಂಟೆಯಲ್ಲಿ ಅಲ್ಲಿ ಜಾಗದಲ್ಲಿ 1 ಗಂಟೆಯಲ್ಲಿ ಆ ದೇಹ ತೆಗೆದು ಮನೆಯವರಿಗೆ ಹಸ್ತಾಂತರ ಮಾಡಿ ಅಲ್ಲಿಂದ ಮತ್ತೊಂದು ಊರಿಗೆ ಹೊರಟೆ. ಇದ್ರ ಮಧ್ಯೆ ನಿಮಗೊಂದು ಹೊಸ ಮಷೀನ್ ಕೊಟ್ರಲ್ಲ, ಏನು ಮಷೀನ್ ಅದು? ಅದು ನಾವೊಂದು ಇಲ್ಲಿಂದ ನಮ್ಮ ಒಂದು ಲೋಕಲ್ ನಮ್ಮದು ಇಲ್ಲಿಂದ ಚಾನಲ್ ಅವ್ರದ್ದಿದ್ರು. ಆ ಚಾನಲಲ್ಲಿ ನಾವು ಮಾತಾಡ್ತಾ ಇರುವಾಗ ಈ ವಿಚಾರವನ್ನು ನಾನು ಪ್ರಸ್ತಾಪಿಸಿದೆ. ನನಗೊಂದು ನೀರ ಆಳದಲ್ಲಿ ಮುಳುಗುವ ಒಂದು ಕಾಮ್ಯುನಿಕೇಶನ್ ಮಾತಾಡುವ ಒಂದು ಮಿಷನ್ ಬೇಕಂತ. ಕಮ್ಯುನಿಕೇಶನ್ ಹೌದು, ನಾನು ಅಷ್ಟು ಇಂಗ್ಲಿಷ್ ಬರೋದಿಲ್ಲ, ಆದ್ರೂ ಸಹ ಕಮ್ಯುನಿಕೇಶನ್ ಅಂತ ಹೇಳ್ತಾರಲ್ಲ, ಮಾತನಾಡುವ ಒಂದು ಮಿಷನ್ ಕೊಡಿ ಅಂತ ಹೇಳಿದ್ದೀನಿ. ಆವಾಗ ಆ ವಿಚಾರವನ್ನು ಕಂಡು ದುಬೈಯಲ್ಲಿರುವವರು ಆವಾಗ ಈ ವಿಚಾರ ಮಂಡನೆ ಮಾಡಿ ನಿನಗೆ ಕೊಡಿಸ್ತೇನೆ ಅಂತ ಹೇಳಿ ನಮ್ಮ ತೊಟ್ಟಮ್ನ ಚರ್ಚ್ ಉಂಟಲ್ಲ, ಚರ್ಚಿನ ಒಂದು ಅಲ್ಲಿನ ಫಾದರ್ ಡೆನಿಸ್ ದೇಸಾ ಅಂತ ಅವರ ಹತ್ರ ಮಾತಾಡಿ ಮಂಗಳೂರಿನ ಅವರ ಒಂದು ಯಾರೋ ಸಂಬಂಧಿಕರು ಇದ್ದು ಅವರ ಒಟ್ಟು ಮಾಡಿ ನನಗೆ 7 ಲಕ್ಷ ರೂಪಾಯಿಯ ಮಿಷನ್ ಅನ್ನು ಕೊಟ್ಟಿದ್ದಾರೆ. ಆ ಮಿಷನ್ ಏನಂದ್ರೆ, ಈಗ ಮುಂಚೆ ಎಲ್ಲ ನಾನು ನೀರು ಆಳಕ್ಕೆ ಹೋದ್ರೆ ನಾನು ಹೇಗೆ ಇದ್ದೇನೆ, ಎಲ್ಲಿದ್ದೇನೆ, ಏನ್ ಮಾಡೋದ ಗೊತ್ತಾಗುದಿಲ್ಲ. ಆವಾಗ ನಾನು ಏನ್ ಮಾಡ್ತಿದ್ದೆ, ಹಗ್ಗ ಇತ್ತು, ಹಗ್ಗದಲ್ಲಿ ಸಿಗ್ನಲ್ ಹೇಳ್ತಿದ್ದೆ. ಹಗ್ಗದಲ್ಲಿ 1 ಸಲ ಹೇಳಿದ್ರೆ ನಾನು ಸ್ವಲ್ಪ ಕೆಳಗೆ ಬಿಡಿ, ಮತ್ತೊಂದು ಸಲ 2 ಸಲ ಮಾಡಿದ್ರೆ ಇನ್ನು ಸ್ವಲ್ಪ ಬಿಡ್ತಾರೆ, 3 ಸಲ ನಾನು ಸಿಗ್ನಲ್ ಮಾಡಿದ್ರೆ ಮೇಲೆ ಎಳಿಬೇಕು. ಅವಾಗ ಯಾವಾಗ ಗೊತ್ತಾಗ್ತದೆ, ನಿಂತ ನೀರಲ್ಲಿ ಗೊತ್ತಾಗ್ತದೆ. ಆದ್ರೆ ಇದು ಕರೆಂಟ್ ವಾಟರಲ್ಲಿ, ಯಾವುದು ಹರಿಯುವ ನೀರಲ್ಲಿ ಗೊತ್ತಾಗಲ್ಲ. ಯಾಕಂದ್ರೆ ಅದನ್ನು ಹೇಳ್ತಾರ ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಒಂದು ವೇಳೆ ಆಳದಲ್ಲಿ ನಾನು ಕೆಸರಲ್ಲಿ ಹೂಳಲ್ಲಿ ಸಿಕ್ಕಾಕೊಂಡ್ರು ಸಹ ಗೊತ್ತೇ ಆಗಲ್ಲ. ಆವಾಗ ನನಗೆ ಎಂಥದೊಂದು ಬೇಕಂತ ನಾನು ಪ್ರಸ್ತಾಪ ಮಾಡಿದೆ. ಆವಾಗ ಈಗ ನನಗೆ ಕೊಟ್ಟಿದ್ದಾರೆ. ಅದು ಕೊಟ್ಟ ಮೇಲೆ ಏನಾಗ್ತಾ ಇದೆ, ಅದು ಹಾಕೊಂಡ ನಂತರ ಹಾಕೊಂಡ್ಮೇಲೆ ನೋಡಿ, ಈಗ ನೀರು ಆಳಕ್ಕೆ ಹೋದ್ರೆ ಈಗ ನಾವು ಮಾತಾಡ್ಬೋದು. ಅದರಲ್ಲಿ ವೈರ್ಲೆಸ್ ಸಿಸ್ಟಮ್ ಉಂಟು. ಆ ಒಂದು ವೈರ್ ಹೋಗಿರ್ತದೆ. ನಾನು ಕೆಳಗಡೆ ಏನು ದೇಹ ಮುಟ್ತೇನೆ, ಅಥವಾ ನನಗೇನೋ ತೊಂದರೆ ಆಯ್ತು, ಏನೋ ದುರ್ಘಟನೆ ಆಯ್ತು ನೀರಲ್ಲಿ, ಅಥವಾ ಮೊಸಳೆ ಬಂತು, ಅಥವಾ ಏನಾದ್ರು ಹೂಳಲ್ಲಿ ಸಿಕ್ಕಾಕೊಂಡು, ಆವಾಗ ನನಗೆ ಅದರಲ್ಲಿ ಅವ್ರಿಗೆ ಹೇಳ್ಬೋದು ಮೇಲ್ಗಡೆಗೆ. ಆವಾಗ ಅವ್ರು ನನಗೆ ಹಗ್ಗ ಕಟ್ಟಿದಲ್ಲಿ ಹೇಳಿಬಹುದು. ಈಗ ಮೊನ್ನೆ ಈ ಯಜಮಾನ್ರದ್ದು ಹೆಣ ತೆಗಿಯೋತಿಗೆ ಹಾಗಾಯ್ತಾ ಹೇಳಿದ್ರ ಅದ್ರಲ್ಲಿ? ಇಲ್ಲ, ಅದ್ರಲ್ಲಿ ಯಾಕೆಂದ್ರೆ ಅದು ನಿಂತ ನೀರು. ಯಾಕೆಂದ್ರೆ ಕಮ್ಯುನಿಕೇಶನ್ಗೆ ತುಂಬಾ ಉದ್ದ ಆಳಕ್ಕೆ ಹೋಗ್ಬೇಕಾಯ್ತು. ನನ್ಗೊಂದ್ಸಲ ಹೋಗಿ ನಾನು ಟ್ರೈ ಮಾಡಿ ನೋಡ್ತೇನೆ, ನನ್ಗೆ ಆಗಿಲ್ಲ ಅಂತ ಅಂತ ಮಿಷನ್. ಯಾಕಂದ್ರೆ ನಮ್ಗೆ ಕಷ್ಟ ಏನೋ ತೊಂದ್ರೆ ಅಂತಂದ್ರೆ ಸುಲಭ, ನನ್ಗೆ ಕೆಲಸ ಇಲ್ಲ. ಯಾವ್ದು ನಮ್ಗೆ ತುಂಬಾ ಕಷ್ಟ ಆಗ್ತದೆ, ಆವಾಗ ಅಂತ ಜಾಗಕ್ಕೆ ನಾನು ಮಿಷನ್ ಬಳಸಬೇಕಾಗ್ತದೆ. ಸೊ ಮೇಲ್ ಹಾಕಿ ಸರ್, ಇದು ಮೇಲ್ ಹಾಕೊಂಡು ನಿಂತ್ಕೊಳ್ಳೋದವರು ಮೇಲ್ನವರು? ಇಲ್ಲ, ಅದನ್ನು ನಾನು ತಲೆ ಮೇಲೆ ಹಾಕೊಳ್ತೇನೆ. ತಲೆ ಮೇಲೆ ಹಾಕಿದ ಮೇಲೆ ಫುಲ್ ಆಕ್ಸಿಜನ್ ನಮ್ಮ ಸಿಲಿಂಡರ್ ಇಂದ ನಮ್ಗೆ ಬರ್ತದೆ. ಬಂದಾಗ ಕಿವಿಯಲ್ಲಿ ವೈರ್ ಇರ್ತದೆ ನಮ್ದು,
ಕೇಬಲ್ ವೈರ್, ಅದು ಡೈರೆಕ್ಟ್ ಆಗಿ ವೈರ್ ಬಂದು ಮೇಲೆ ಡೈರೆಕ್ಟ್ ಮೇಲೆ ಹೋಗಿರ್ತದೆ. ನಾವು ಪ್ರತಿ ಒಂದು ಮಾತಾಡಿದ ಕ್ಷಣವೂ ಅವರಿಗೆ ಗೊತ್ತಾಗ್ತದೆ ಅಲ್ಲಿ. ಸೊ ಇದಾದ್ಮೇಲೆ ಒಂದು ವಿಶೇಷ ಅಂದ್ರೆ ಆ ನಂತರ ಆ ಫ್ಯಾಮಿಲಿ ಅವ್ರು ಏನು ಮಾತಾಡ್ಲಿಲ್ವಾ? ಈಗ ಎಷ್ಟು ಮಕ್ಕಳಿದ್ರು, ಏನಾದ್ರು ನೋಡಿದ್ರು ಅವರು? ಅವ್ರು ತುಂಬಾ ಕುಟುಂಬದವ್ರು ತುಂಬಾ ಜನ ಇದ್ರು. ಯಾಕೆಂದ್ರೆ ನನ್ಗೆ ಒಂದು ಕೆಲಸ ಏನ್ ಕೆಲಸ ಮಾಡ್ತಾರಂತೂ ಗೊತ್ತಾಗ್ಲಿಲ್ಲ. ಇಲ್ಲ, ಯಾಕೆಂದ್ರೆ ನಾನು ರೈತರು ಅವರು ಏನಂತ ಗೊತ್ತಿಲ್ಲ ಪಾಪ. ಆದ್ರೆ ನಾನು ಹೇಳುದಿಷ್ಟೇ, ಏನೇ ಕಷ್ಟ ಆದ್ರೂ ಸಹ ವಯಸ್ಸಾದವ್ರು ನೀರಿಗೆ ಬೀಳ್ಬಾರ್ದಿತ್ತು ಅಂತ ಹೇಳಿದೆ. ಯಾಕೆಂದ್ರೆ ಅದು ತುಂಬಾ ದುಃಖದ ಸಂಗತಿ. ಒಂದ್ ವೇಳೆ ನಾನು ಎಲ್ಲ ಒಂದು ಹೋಗದಿದ್ರೆ ಆ ದೇಹನ ಮೇಲೆ ಬರ್ಲಿಕ್ಕೆ ಆಗಲ್ಲ. ಹೌದಾ? ಹೌದು, ಯಾಕೆಂದ್ರೆ ಅದು ಒಂದು ಪುಟೋರಿ ಕಲ್ಲಿನ ಮಾಟೆ ಒಳಗಡೆ ಹೋಗಿತ್ತು. ಆದ್ರಿಂದ ಆ ದೇಹಕ್ಕೂ ಒಂದು ಮುಕ್ತಿ ಆಗುದಿಲ್ಲ. ಸರ್ ಇದಾದ್ಮೇಲೆ ಕುರಟ್ಟಿಗೆ ಹೋಗ್ತೀರಾ, ಏನಾಗಿದೆ ಅಲ್ಲಿಂದ? ಮಂಡ್ಯ ಪಾಂಡವಪುರದಿಂದ ಕುರಟ್ಟಿ ಗ್ರಾಮ ಅಂತ ಉಂಟು. ಅಲ್ಲೊಂದು 19 ವರ್ಷದ ಹುಡುಗ ನೀರಿಗೆ ಬಿದ್ದಿದ್ದಾನೆ. ಹೀಗೆ ಅಕಸ್ಮಾತ್ ಚಾನಲ್ ಅಲ್ಲೊಂದು ಯಾರೋ ನಿಮ್ಮ ಕುರಟ್ಟಿ ಗ್ರಾಮದಲ್ಲಿ ಫಾಲ್ಸ್ ಅಂತ ಬರ್ತದಲ್ಲ, ನೀರೆಲ್ಲ ಬೀಳ್ತಾ ಇರ್ತದಲ್ಲ, ತುಂಬಾ ಜನ ಅಲ್ಲಿಗೆ ಹೋಗಿದ್ದ ಹುಡುಗ. ಹೋದ ಆಕಸ್ಮಿಕ ನೀರಿಗೆ ಬೀಳ್ತಾನೆ. ನೀರು ಬಿದ್ದ ಜಾಗ ಸುಮಾರು 40 ರಿಂದ 50 ಅಡಿ ಉಂಟದು. ಯಾಕೆಂದ್ರೆ ದೊಡ್ಡ ಡ್ಯಾಮ್ ಅಂದ್ರೆ ನೀರು ಹೋಗೋ ಜಾಗ. ಸುಮಾರು ಅಗಲ 100 ಅಡಿ ಅಗಲ ಇದುಂಟು ಆ ಚಾನಲ್, ನೀರು ಹೋಗೋ ನೀರು. ಅದರಲ್ಲಿ ಕೆನಲ್ ಆಗಿರ್ಬೋದು ಅಂತ ಒಂದು ಹರಿವಿಕೆಯಲ್ಲಿ ಬಿದ್ದಾಗ ದೇಹ ಸಿಕ್ಕಿಲ್ಲ ಅವರಿಗೆ. ಆಗ ನಾನು ರಾತ್ರಿ ಒಂದು ಸಲ 6 ಗಂಟೆಗೆ ಟ್ರೈ ಮಾಡಿ. ಕಾವೇರಿ ನೀರು ಖಂಡಿತವಾಗಿಯೂ. ಯಾಕೆಂದ್ರೆ ನಾನು ನೀರು ಆಳದಲ್ಲಿ ಹುಡುಕಿದ್ದೆ ರಾತ್ರಿ ಹುಡುಕುವಾಗ ಆ ನೀರಿನ ಪ್ರೆಷರ್ ಎಲ್ಲಿ ಅಂತ ಕಾಣಿಸೋದಿಲ್ಲ. ಯಾಕೆಂದ್ರೆ ನಾನು ಫಸ್ಟ್ ಹೋದ ಜಾಗಕ್ಕೆ ಎಲ್ಲ ಚಾನಲ್ ಸಹ 15 ರಿಂದ 20 ಅಡಿ ಇರ್ತದೆ. ಇದು ಈ ಚಾನಲ್ ಆಳ 45 ರಿಂದ 50 ಅಡಿ ಆಳ ಇದೆ. ಭಾರಿ ದೊಡ್ಡ ಕೆನಾಲ್. ಭಾರಿ ದೊಡ್ಡ ಕೆನಾಲ್. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಕೆನಾಲ್ ಹೋಗಿದ್ದು. ಯಾಕಂದ್ರೆ ಅಷ್ಟು ಆಳ ಇದೆ, ಅಷ್ಟು ಪ್ರೆಷರ್ ಇದೆ. ನಾನು ಅಡಿಗೆ ಹೋದಾಗ ನೋಡಿದೆ ಇದು ತುಂಬಾ ಕ್ರಿಟಿಕಲ್ ಆಗಿದೆ. ಇದನ್ನು ಈಗ ನಾಳೆ ಬೆಳಿಗ್ಗೆ ಮಾಡುವ. ಯಾಕಂದ್ರೆ ರಾತ್ರಿ ಆಯ್ತು, 7 ಗಂಟೆ ಆಯ್ತಲ್ಲ, ನಾಳೆ ಬೆಳಿಗ್ಗೆ ಮಾಡುವ ಅಂತ ಹೇಳಿ ಅಲ್ಲಿಂದ ಅದೇ ಗ್ರಾಮದಲ್ಲಿ ಮಲಗುವಾಗ ಅವ್ರ ಮನೆ ಹತ್ರನೇ ಹೋಗಿದೆ. ತುಂಬಾ ದುಃಖದಲ್ಲಿದ್ರು ಆ ಮನೆಯವರು. ಯಾಕಂದ್ರೆ ಒಬ್ಬನೇ ಮಗ. ಈಗ ಇವತ್ತಿನ ಕಾಲದಲ್ಲಿ ಇದೇ ಒಂದು ದೊಡ್ಡ ಸಮಸ್ಯೆ. ಎಲ್ಲರಿಗೂ ಒಂದು ಮಗ ಒಂದು ಮಗಳು. ಒಂದು ಮಗ ಇರೋದು. ಆದ್ರೆ ಆ ಮನೆಯಲ್ಲಿ ಅಳವನ್ನು ತುಂಬಾ ಬೇಜಾರೈತೆ. ಯಾಕೆಂದ್ರೆ ಒಬ್ಬ ಮಗ ಕಳ್ಕೊಂಡು ಆ ತಾಯಿ ಹೇಗೆ ಇರ್ಬೋದು. ಈಗ ಈ ಮಕ್ಕಳಿಗೆ ಗೊತ್ತಾಗಲ್ಲ ಏನಂತ. ಎಷ್ಟೋ ತಾಯಿ ಹೊತ್ತು 9 ತಿಂಗಳು ಸಾಕಿ ಸಲಹೆ ಈ ತರ ಆದ್ರೆ ಏನ್ ಮಾಡೋದು. ಇನ್ನು ಮಕ್ಕಳಾಗ ಪಾಪ ಅವ್ರು ಏನು ಹೇಗೆ ಕಷ್ಟ ಪಡ್ತಾರೆ. ಅವಾಗ ನೆನೆಸ್ಕೊಂಡೆ ಈ ದೇಹ ತೆಗ್ಕೊಟ್ಟೆ ಹೋಗ್ಬೇಕಂತೇಳಿ ಬೆಳಿಗ್ಗೆ 8 ಗಂಟೆಗೆ ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದಾಗ ಮೊದಲು ನಾನು ಒಂದು ಸೈಡ್ ನನ್ನ ಭಾಗದಲ್ಲಿ ನೋಡಿದೆ, ಮತ್ತೆ ಬಲಭಾಗದಲ್ಲಿ ಒಂದ್ಸಲ ನೋಡ್ಬೇಕಾಗ್ತದೆ. 2 ಚಾನಲ್ 2 ಸೈಡ್ ನೋಡ್ಬೇಕಾಗ್ತದೆ. ಕೆನಾಲಿಂದ 2 ಭಾಗ. ಈಗ ಎಡಭಾಗದ ರಾತ್ರಿ ಆಯ್ತಲ್ಲ, ಮತ್ತೆ ಬಲಭಾಗದಲ್ಲಿ ನೋಡ್ಬೇಕಂತ ಬೆಳಿಗ್ಗೆ 8 ಗಂಟೆಗೆ ಬಂದೆ. 8 ಗಂಟೆ ಬಂದು ಫಸ್ಟ್ ಅವ್ರು ಇಲ್ಲ ಊರಿನವ್ರು ಹೇಳಿದ್ರು ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿ ಹುಡುಕಿ ಒಂದ್ಸಲ ಅಲ್ಲೊಂದು ಜಾಗ ಇದೆ ಅಂತ ಹೇಳಿ. ನಾನು ಮತ್ತೆ 5 ಕಿಲೋಮೀಟರ್ ಹೋಗಿ ಒಂದ್ಸಲ ನೋಡಿದೆ. ನನ್ಗೆ ಅಲ್ಲಿ ಡೌಟ್ ಆಯ್ತು, ಅಲ್ಲಿ ತನಕ ದೇಹ ಬರ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ನೀರಿನ ಆಳದಲ್ಲಿ ಗೊತ್ತಾಗ್ತದೆ ನಮ್ಗೆ ದೇಹ ಎಷ್ಟು ಅದರ ಕರೆಂಟ್, ನೀರಿನ ಪ್ರೆಷರ್ ಎಷ್ಟು ಉಂಟು, ಇಷ್ಟು ದೂರ ಬರ್ಬೋದು ಇಲ್ಲ. ನೀರಿನ ಸ್ಪೀಡು ಆವಾಗ ನನಗೆ ಅಂದಾಜಾಯ್ತು, ಇದು ಅಲ್ಲೊಂದು ಕಲ್ಲು ದಂಡೆ ಇದೆ, ಆ ದಂಡೆ ದಾಟಿ ಬರ್ಲಿಲ್ಲ ಅಂತ ಹೇಳಿದೆ. ಫಸ್ಟ್ ನಾವು ಬಿದ್ದ ಜಾಗಕ್ಕೆ ಹೋಗುವ, ಅಲ್ಲಿಂದ ಹುಡುಕುವ ಎಡಭಾಗದ ಅಂತ ಹೇಳಿದೆ. 11 ಗಂಟೆ ಆಯ್ತು ಅಲ್ಲಿ ಮತ್ತೆ ಬರುವಾಗ. ಮಧ್ಯಾಹ್ನ 11 ಗಂಟೆಗೆ ಬಂದು ಮತ್ತೆ ಎಡಭಾಗದಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದೆ. ಹುಡುಕಿದಾಗ ಬಿದ್ದ ಜಾಗದಿಂದ 100 ಮೀಟರ್ ದೂರದಲ್ಲಿ ದೇಹ ನೀರು ಆಳದಲ್ಲಿ 45 ರಿಂದ 50 ಅಡಿ ಆಳದಲ್ಲಿದೆ. ಅದು ಸಹ ಸುಮಾರು 19 ರಿಂದ 20 ವರ್ಷದ ಹುಡುಗ. ತುಂಬಾ ಬೇಜಾರಾಗ್ತದೆ. ಯಾಕೆಂದ್ರೆ ಒಂದು ಹುಡುಗ ಏನಂತೆ ಸರ್, ಯಾಕೆ ಸತ್ತಿದ್ದು? ಆ ಮಕ್ಕಳು ಒಂದು ಮಕ್ಕಳಾಟಿಗೆ ಒಂದು ಆಡಾಡ್ಲಿಕ್ಕೆ ಹೋಗಿ ಆ ಫಾಲ್ಸ್ ಹತ್ರ ನೀರು ಬೀಳ್ತಾ ಅಲ್ಲಿ ಹೋಗಿ ಸ್ಲಿಪ್ ಆಗಿ ನೀರಿಗೆ ಬಿದ್ದು. ಯಾಕೆಂದ್ರೆ ನಂಗೆ ಬೇಜಾರಂದ್ರೆ ಒಂದೊಂದು ತಾಯಿಗೆ ಒಂದೊಂದು ಮಕ್ಕಳು ಈ ತರ ಆದ್ರೆ ಅಲ್ಲಿಂದ ಮತ್ತೆ ಆ ದೇಹವನ್ನು ತೆಗೆದುಕೊಟ್ಟು ಅಲ್ಲಿಂದ ಮತ್ತೆ ನಾನು ಪಾಂಡವಪುರದಲ್ಲಿ ಮತ್ತೊಂದು ಹುಡುಗ ಬಿದ್ದಿದ್ದಾನೆ, 15 ವರ್ಷದ ಹುಡುಗ. ಮತ್ತೆ ಅಲ್ಲಿ ಹೋಗಿ ಆ ಚಾನಲ್ ಹುಡುಕುವಾಗ ಕೆನಾಲ್ ಹುಡುಕುವ ಅಲ್ಲೂ ಸಹ ಆ ಚಾನಲ್ ಒಂದು ಇಲ್ಲಿ 15 ಕಿಲೋಮೀಟರ್ ದೂರದಲ್ಲಿ ಮತ್ತೆ ಮತ್ತೊಂದು ಹುಡುಗ, ಒಂದೇ ಕೆನಲ್ ಅಲ್ಲಿ 2 ಹುಡುಗರು ಬಿದ್ದದ್ದು. ಆ ಕೆನಲ್ ಹೋದೆ. ಆ ಕೆನಲ್ ಹುಡುಕುವಾಗ ಅಲ್ಲಿ ಸಹ ನೀರು ಪ್ರೆಷರ್ ಅಲ್ಲಿ ಹೋಗಿದೆ, ತುಂಬಾ ದೂರ ಹೋಗಿದೆ ಅಂತ ಹೇಳಿದೆ. ಮತ್ತೆ ನಾನು ನಿಲ್ಸಿದೆ. ಮತ್ತೆ ಬಿದ್ದ ಜಾಗಕ್ಕೆ 24 ಗಂಟೆ ಆದ್ಮೇಲೆ ತನ್ನಿಂದ ತಾನಾಗಿ 20 ಕಿಲೋಮೀಟರ್ ದೂರದಲ್ಲಿ ಬರ್ತದೆ ದೇಹ ಮೇಲೆ ಬರ್ತದೆ. ಅದು ಸಹ ಈ ಬೇಜಾನ 15 ವರ್ಷ ಹುಡುಗ ಅದು. ಇದಾದ್ಮೇಲೆ ಎಲ್ಲಿ ಹೊರಡ್ತೀರಾ ಮತ್ತೆ ನೀವು? ಅಲ್ಲಿಂದ ಹೊರಟವ್ರು ನಾವು ಇಲ್ಲಿ ಬಂದಿದ್ದೇವೆ. ಈಗ ಅದಕ್ಕಿಂತ ಮುಂಚೆನೆ